Hey guys, welcome back to our YouTube channel. ನಿಮಗೆ ಈ ವ್ಲಾಗ್ ಬೋರ್ ಆದರೆ 2x ಅಲ್ಲಿ ನೋಡಿ. ನಾವು ಇವತ್ತು ಪೆರಿಯತ್ತೋಡಿಗೆ ಹೋಗುತ್ತಾ ಇದ್ದೇವೆ, ಅಪ್ಪನವರ ಅತ್ತೆ ಮನೆಗೆ. ಗೈಸ್, ಇದನ್ನು ಮಾಡೋದು ಮಾವಿನಕಾಯಿಯಿಂದ ಒಟ್ಟಿಗೆ ಹಾಕಿ ತುಂಬ ಟೇಸ್ಟ್ ಉಂಟು. ನೈಸ್. ಇದು ನಾವು ತಂದ ತಿಂಡಿ ನಮಗೆ ಕೊಟ್ಟಿದ್ದಾರೆ. ಚಕ್ಕುಲಿ ಮತ್ತು ಮಾಂಬಲ ಬಾಯಲ್ಲಿ ಮಿಕ್ಸ್ ಆಗಿದೆ. ಸಾನಿಕನಿಗೆ ನೀರು ಬೇಕಂತೆ. ಅಡುಗೆ ರೂಮಿಂದ ಗಮ್ ಅಂತ ಸ್ಮೆಲ್ ಬರ್ತಾ ಉಂಟು. ನಮಗೆ ಹಸಿವು ಆಗ್ತಾ ಉಂಟು ಈಗ. ಬರುವಾಗನೇ ಬಂತು ಗೈಸ್, ಈಗ ಕಮ್ಮಿ ಆಯ್ತು ಸ್ವಲ್ಪ. ದಮ್ಮಿಗೆ ಇಟ್ಟಿದ್ದಾರೆ ಬಿರಿಯಾನಿ. ಅದಕ್ಕೆ ಇವಳು ಕೋಪದಲ್ಲಿದ್ದಾಳೆ. ಕೈಗೊಡು ಕೈ. ಎದುರಿಗೆ ಆಗ್ತದೆ. ನೈಸ್ ಹ್ಯಾಂಡ್. ನೈಸ್. ಹೋಮ್ ಟೂರ್ ಬೇಕಾ ನಿಮಗೆ? ಬೇಡ ಗೈಸ್. ಇಲ್ಲಿ ಬಂದು ಸಹ ಸಾನಿಕ ಚೆಲ್ಲಿದ್ಲು ನೀರು ನೋಡಿ. 1 ಗ್ಲಾಸ್ ಜ್ಯೂಸು, 2 ಗ್ಲಾಸ್ ಜ್ಯೂಸಿಗೆ ವಾಪಸ್ 1 ಗ್ಲಾಸ್ ನೀರು. ಈ ಎಸ್ಥೆಟಿಕ್ ಬರ್ತುಂಟು ಗೈಸ್ ಕ್ಯಾಮರಾ. ನಿಮಗೆ ಈ ಬ್ಲಾಗ್ ಬೋರ್ ಆದರೆ 2x ಅಲ್ಲಿ ನೋಡಿ. ಅವು ಪೇಟೆದ ಅಂಚಿನವತ ರೆಡ್ ಕಲರ್ ಮುಲ್ಪ ನೆರೆಲ್ಲ ಉಂಟಾ ಅದಾ ಮತ್ತೆ ನೋಡಿ ಅಂತ ಇದ್ರ ಬಾಯಿಗೆ ಅಂತ ಅದು ಕೊಟ್ರೆ ಇದು ಬಿಡುದೇ ಇಲ್ಲ ಅದನ್ನು. ಅದಿಂತ ಮಾಡಿ ಅವಾಗ್ಲೇ ಕೊರ್ತೇನೆ ಏನ ಬಾಯಿಗೆ ಅತ್ತೆ. ಗೈಸ್, ಗಾರ್ಡನ್ ಟೂರ್ ಬೇಕಾ? ಮನ್ಪಾಡ್ ಡಿಪರೇಷನ್ ಗೈಸ್. ಎಂಥ ವಿಷಯ ಅಂದರೆ ಬಿರಿಯಾನಿ ಪರಿಮಳ ಬರ್ತಾ ಉಂಟು. ತುಂಬ ಪರಿಮಳ ಬರ್ತುಂಟು ಗೈಸ್, ತುಂಬ ಅಂದರೆ ತುಂಬ ಪರಿಮಳ ಬರ್ತುಂಟು. ಆಸೆ ಆಗ್ತುಂಟು ನಮಗೆ. ಇದು ನನ್ನ ಅಕ್ಕ ತೆಗೆದುಕೊಟ್ಟ ಅಂಗಿ ಗೈಸ್. ಆದರೆ ಸ್ವಲ್ಪ ಲೂಸ್ ಉಂಟು. ಅವಳು ಲೂಸೇ ಯಾಕೆ ತೆಗೆದುಕೊಡೋದು ಗೊತ್ತಿಲ್ಲ. ಅದಕ್ಕೆ ಅವಳಿಗೆ ಸಾಕ್ಬೇಕು, ಅದಕ್ಕೆ ನನಗೆ ಲೂಸ್ ಮಾಡೋದು. ಇದು ಹೀಗೆ ಜಾರ್ತಿರ್ತದೆ, ನಾನು ಹೀಗೆ ಹೀಗೆ ಮಾಡ್ತಿರ್ಬೇಕು. ದಿಸ್ ಈಸ್ ಮೈ ಹೇರ್ ಸ್ಟೈಲ್ ಫಾರ್ ಕಾಲೇಜ್ ಆಲ್ಸೋ ಗೈಸ್. ಇದೇ ಹೇರ್ ಸ್ಟೈಲ್ ನನಗೆ ಕಾಲೇಜಲ್ಲಿ. ನಮ್ಮ ಅತ್ತೆ ಮಾಡಿದ ಬಿರಿಯಾನಿ ಇವರೇ ಚಂದ ಪರಿಮಳ ಎಂತಾಗ್ಲಿಕ್ಕಿಲ್ಲ ಅದು ಆಚೆ ಬದಿಗೆ. ಅವ್ರ ಹತ್ರ ತೋರಿಸಿ ಕೊಳ ಯಾವಾಗಲೂ ಹಾಗೆ ಆಗಲಿಲ್ಲ ಈಗ ಬಿರಿಯಾನಿ. ಒಂಚನೇರಲ್ಲ ಬಿನ್ನರಿ ಪ್ರಾಣಿ ಐಟಮ್ ಸುಮಾರು ಅವನೇ. ಮತ್ತೆ ಯಾವ ಬತ್ತದ ಬೇಸರು ಬೇಡ. ಹೊಟ್ಟೆ ಫುಲ್ ಆಯ್ತು. ಹೌದು, ನನ್ನ ಹೊಟ್ಟೆ ಆಕ್ಚುಲಿ ಫ್ಲಾಟ್ ಎಂತ ಇದ್ರು ಸಹ. ಇದು ಇವತ್ತು ಹೀಗೆ ಆಗಿದೆ ಗೈಸ್. ಸರಿಯಾಗಿದೆಯಲ್ಲ ಸುಖ ಎಲ್ಲ? ಯೂಟ್ಯೂಬ್ ಅಲ್ಲಿ ಹಾಕೋಯ್ತಲ್ಲ ಯಾವ್ದು ಬಿರಿಯಾನಿಯಾ? ಬಿರಿಯಾನಿ ಮತ್ತೆ ಇದು ಯಾವುದು ಹೋಗುದು ಮನೆಗೆ ವಾಪಸ್ಸು. ಅಷ್ಟೇ ಗೈಸ್. ನನಗೆ ನಾಳೆ ಒಂದು ಸಂಡೇ ರಜೆ, ಹಾಗೆ ನನಗೆ ಬೇಗ ಹೋಗಿ ಮಲಗಬೇಕು. ನಾಳೆ ಕೀರ್ತನ ಮನೆಯಲ್ಲಿ ನಮಗೆ ಪೂಜೆ ಸಹ ಉಂಟು.
ಈಗ ಅಲ್ಲಿಗೆ ಗೈಸ್ ಇಲ್ಲಿ ಕೇಳಿ ಒಂದು ವಿಷಯ ಅಂತ ಅಂದರೆ ಇವತ್ತು RCB ಫೈನಲ್ಸ್ ಅಲ್ವಾ, ಈ ಹುಡುಗಿ ಫುಲ್ ಡಿಪ್ರೆಷನಲ್ಲಿ ಇದ್ದಾಳೆ ಬೆಳಿಗ್ಗೆಯಿಂದ. RCB ಔಟ್ ಆದರೆ ಅಂತ ಹೇಳಿ ಅಲ್ಲ, ಹೌದಾ ಗೈಸ್? ನೋಡಿ ಇವಳ ಮುಸುಂಟು ನೋಡಿ, ಕರೆನ್ಸಿದ ಮುಸುಂಟು. ಮತ್ತೆ ನೋಡುವ RCB ವಿನ್ ಆದರೆ ಯಾವ ರೀತಿ ಅರಳುತ್ತದೆ ಅಂತ. ವಿನ್ ಆದರೆ ವಿನ್ ಆಗ್ತದೆ, ಆಗುದಿಲ್ಲ? ಆಗ್ತದೆ. ಸೊ RCB ವರ್ಸಸ್ ಗುಜರಾತ್. ಇದ್ರೆ ಯಾರಾದ್ರು ಗುಜರಾತ್ನವ್ರು ಸಹ ನೋಡ್ತಿರ್ಬೋದಲ್ಲ? ಇಲ್ಲ, ಗುಜರಾತಿಂದ ಯಾಕೆ ನೋಡ್ಬಾರ್ದು? ಯಾರಾದರೂ ಗುಜರಾತಿನಿಂದ ನೋಡ್ತಿದ್ರೆ ಗೈಸ್ ಕಮೆಂಟ್ ಹಾಕಿ. ಮತ್ತೆ ಈ ಚಿಕನ್ ಪೆಪ್ಪರ್ ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಕನ್ನಡ, ನೋಡುವರು ನೋಡುವ ಒತ್ತಿ ಹೋಗೋದು, ಮತ್ತೆ ಇದು ಕನ್ನಡ ಬರ್ಲಿಕ್ಕಿಲ್ಲ ಅಂತ. ಅದೇ ಹೇಳಿದ್ದು ಕೇಳಿದ್ರೆ ನಿಮ್ಮಲ್ಲಿ ಯಾರಾದರೂ RCB ಫ್ಯಾನ್ಸ್ ಇದ್ರೆ ಕಮೆಂಟ್ ಹಾಕಿ ಜೈ RCB ಅಂತ. ಸೊ ಗೈಸ್, ನಾನೀಗ ನಿಮಗೆ ಹೇಳ್ತಿರೋ ರೆಸಿಪಿ ಉಂಟಲ್ಲ ಚಿಕನ್ ಪೆಪ್ಪರ್ ಮಸಾಲೆ, ಅದು ತುಂಬ ಈಸಿ ಆಯಿತಾ ಮಾಡಲಿಕ್ಕೆ. ನಿಮಗೆ ನೀವೆಲ್ಲಿಯಾದರೂ PGಯಲ್ಲಿದ್ದರೆ ಅಥವಾ ರೂಮಲ್ಲಿದ್ದರೆ, ಒಬ್ಬರೇ ಇದ್ದರೆ, ಬ್ಯಾಚುಲರ್ಸ್ ಆಗಿದ್ದರೆ ನೀವು ಇದನ್ನು ಮಾಡಿ ತಿನ್ನಿ, ಚೆಂದ ಆಗ್ತದೆ. ತುಂಬ ಈಸಿ ಕೂಡ ಮಾಡಲಿಕ್ಕೆ. ನಾನು ಹೇಳಿದಾಗೆ ಮಾಡಿ ಅಷ್ಟೇ. ರೆಸಿಪಿ ಹೇಳ್ತಾನೆ ಗೈಸ್. ಫಸ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಇದು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಉಂಟು. ನೆಕ್ಸ್ಟ್ ಇದಕ್ಕೆ ಕರಿಬೇವು ಹಾಕಬೇಕು. ಈರುಳ್ಳಿ ಹಾಕಿ ಮಗುಚಿ, ಹಸಿಮೆಣಸಿನಕಾಯಿ, ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯನ್ನು ಹಾಕಿ ಗೈಸ್. ಎರಡು ಸಾಕು. ಪೆಪ್ಪರ್ ಹಾಕ್ಲಿಕ್ಕೆ ಉಂಟಲ್ಲ, ಅದಕ್ಕೆ ನಾವು ಕಾಯಿ ಮೆಣಸನ್ನು ಸ್ವಲ್ಪವೇ ಹಾಕೋದು. ಇದು ಮಾತ್ರ ತುಂಬ ಸಿಂಪಲ್ ಆದ ರೆಸಿಪಿ, ನೀವು ಟ್ರೈ ಮಾಡ್ಬೋದು. ಒಬ್ಬರೊಬ್ಬರೇ ಇದ್ದರೆ ರೂಮಲ್ಲೆಲ್ಲ PGಯಲ್ಲೆಲ್ಲ ಸ್ಟೇ ಮಾಡೋದು ಮಾಡಿ ತಿನ್ನಿ, ಚೆನ್ನಾಗ್ತದೆ. ಸ್ವಲ್ಪ ಬೆಳ್ಳುಳ್ಳಿ ಫ್ರೆಂಡ್ಸ್. ಎಂತಂದರೆ ಈ ನೀರುಳ್ಳಿ ಉಂಟಲ್ಲ ಅದು ಫುಲ್ ಬ್ರೌನ್ ಆಗಬೇಕಾಯ್ತಾ, ಇಲ್ಲದಿದ್ದರೆ ಪೆಪ್ಪರ್ ವೈಟ್ ಕಾಣ್ತದೆ, ಆಗ ಅದು ನೋಡಲಿಕ್ಕೆ ಚೆಂದ ಇರೋದಿಲ್ಲ, ಮತ್ತು ತಿನ್ನಲಿಕ್ಕೆ ಸಹ ಚೆಂದ ಇರೋದಿಲ್ಲ. ಅದಕ್ಕೆ ಇಷ್ಟು ಬ್ರೌನ್ ಆಗಬೇಕು, ಇಷ್ಟು ಬ್ರೌನ್ ಆದರೆ ಸಾಕು. ನೆಕ್ಸ್ಟ್ ಕೋಳಿ ಉಂಟಲ್ಲ ಅದನ್ನು ಇದಕ್ಕೆ ಹಾಕ್ತಾನೆ ವೆಯ್ಟ್. ಉಪ್ಪು ಹಾಕಿ ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ಕೋಳಿ ಹಾಕಿ, ಅರಶಿನ ಹಾಕಿ, ಗೈಸ್ ಇದನ್ನು ಇನ್ನು 15 ಮಿನಿಟ್ಸ್ ಬೇಯಲಿಕ್ಕೆ ಇಡಿ ಕೋಳಿಯನ್ನು, ಆಯಿತಾ? ನನ್ನ ತಲೆಗೆ ಮಾತ್ರ ಕೂದಲು ಬಂದರೆ ಸಾಕಾಗಲ್ಲ ಅಲ್ಲ, ಈಗ ನನ್ನ ಅಮ್ಮನ ತಲೆಗೆ ಒಂದು ಸ್ವಲ್ಪ ಕೂದಲು ಬರ್ಸುವ ಅಂತೇಳಿ ನಾನು ನಿಮಗೆ ಹೇಳಿಕೊಟ್ಟ ರೆಸಿಪಿಯನ್ನು ಮಾಡ್ತಿದ್ದೆ. ನಾನು ಮತ್ತು ನನ್ನ ಅಮ್ಮ ಟ್ವಿನಿಂಗ್ ಗೈಸ್, ಟ್ವಿನಿಂಗ್. ಸೊ ಗೈಸ್ ಈಗ ನಮ್ಮ ಇದು ನೋಡಿ, ಅಮ್ಮ ರೆಸಿಪಿ ಹೇಳೋಕ್ಕಿಂತ ಮುಂಚೆ ಎಲ್ಲ ಹಾಕಿ ಆಯಿತು ನೋಡಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ. ಎಷ್ಟು ಸ್ಪೂನ್ ಬಾಡಿ? 2 ಸ್ಪೂನಾ? 2 ಸ್ಪೂನ್. ಗೈಸ್ ಇದರ ರೆಸಿಪಿ ಆಲ್ರೆಡಿ ಶಾರ್ಟ್ಸ್ ಅಲ್ಲಿ ನಮ್ದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ, ಜಸ್ಟ್ ಗೋ ಅಂಡ್ ಚೆಕ್ ಔಟ್. ಹಾಕಿ 2 ಸ್ಪೂನ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಂದ ಮಿಕ್ಸ್ ಮಾಡಿ. ಫಸ್ಟ್ ಜೋರು ಬರುವ ನಮಕ್ DC ರಾಜ ಕೊಡ್ಬೇರಾ? ಇದು ಕೊರಿಯಾಂಡರ್ ಮತ್ತೆ ಇದು ಕೊತ್ತಂಬರಿ ಪುಡಿ, ಕೊತ್ತಂಬರಿ ಹುಡಿ ಹಾಕಬೇಕು ಫಸ್ಟಿಗೆ. ಫಸ್ಟಿಗೆ ಪೆಪ್ಪರ್ ಹಾಕ್ಬೇಕಂತೆ, ಅದು 2 ಹಾಕಿದ್ಯಾ? ಒಯ್ಯಿನ ಫಸ್ಟ್ ಮಾಡಲ್ಲ ಒಂಜೆ ಮುಗ ಇದ್ದ. ಅಮ್ಮ ಹೇಳಿದೆ ಸರಿ. ಹೌದು, ಹೇಳಿ ಸರಿ. 1 ಸ್ಪೂನ್ ಪೆಪ್ಪರ್ ಹಾಕಿ ಗೈಸ್. 2 ಸ್ಪೂನ್ 3 ಸ್ಪೂನ್ ಹಾಕಿ, 4 ಸ್ಪೂನ್ ಹಾಕಿ. ಇದು ನಮ್ಮ ಮನೆಯಲ್ಲೇ ಆದ ಪೆಪ್ಪರ್ ಆಯಿತಾ, ಅದನ್ನು ನಾವು ಚಂದ ಸ್ವಲ್ಪ ರೋಸ್ಟ್ ಮಾಡಿ ಹುಡಿ ಮಾಡಿ ಕರೆಂಚಿದುಕೊಂಡು. ನಮ್ಮ ಅಕ್ಕನ ಹತ್ರ ಯಾವ ಕೆಲಸ ಕೊಟ್ಟರು ನೆಟ್ಟಗೆ ಮಾಡಕ್ಕೆ ಬರಲ್ಲ. ಹಿಂಗೆ ಯಾವ ಕೆಲಸ ಮಾಡಲಿಕ್ಕೆ ಬರಲ್ಲ. ನಾನು ಕೆಲಸನೇ ಮಾಡೋದಿಲ್ಲ ನೋಡಿ ಫ್ರೆಂಡ್ಸ್, ನಾನು ಕೆಲಸನೇ ಮಾಡೋದಿಲ್ಲ. ಯಾಕೆ? ಇದು ಹುಳಿ ಆಯಿತಾ, ಸ್ವಲ್ಪ ಚಕ್ಕೆದ ಹುಳಿಯನ್ನು ಸೇರಿಸಿ ನೆಕ್ಸ್ಟ್ ಪೆಪ್ಪರ್ ಹಾಕಿ ಆಯಿತು, ಕೊರಿಯಾಂಡರ್ ಪೌಡರ್ ಹಾಕಿ ಆಯಿತು, ಹುಳಿ ಹಾಕಿ ಆಯಿತು. ನಿಮಗೆ ಈ ಪೌಡ್ರ್ ನಿಮ್ಮ ಮನೇಲಿ ಇಲ್ಲದಿದ್ದರೆ ಈ ಪೌಡ್ರ್ ಇಲ್ಲದಿದ್ದರೆ ಲೆಮನ್ ಹಿಂಡಿ ಅಷ್ಟೇ ಗೈಸ್. ಇದು ಕೊರಿಯಾಂಡರ್ ಆಯಿತಾ, ಧನಿಯಾ ಪುಡಿ,
ಖಾರ ನೋಡಿಕೊಂಡು ಹಾಕಿದ್ರೆ ಆಯಿತು ಅಷ್ಟೇ. ಉಪ್ಪು ಮಾಡ್ತಾನ, ಉಪ್ಪು ಸಾಕು ಅಷ್ಟೇ ಗೈಸ್. ಇದನ್ನು ಚೆಂದ ಮಿಕ್ಸ್ ಮಾಡಿದರೆ ನಮ್ಮ ಪೆಪ್ಪರ್ ರೆಡಿ ಆಯಿತು ತಿನ್ನಲಿಕ್ಕೆ. ಈಸಿ ಉಂಟಲ್ಲ, ನೀವು ಸಹ ಟ್ರೈ ಮಾಡಿ ತಿನ್ನಿ. ಮನೆಯಲ್ಲಿ ಒಂದು ಅರ್ಧ ಲೆಮನನ್ನು ಹಿಂಡಿದ್ರೆ ಆಯಿತು. ಈಗ ಇವಳು ಸಹ ಹೇಳೋದು ನನಗೆ ಮಾಡೋದು ಒಂದು ಕೆಲಸ ನೆಟ್ಟಾಗಿ ಮಾಡೋದಿಲ್ಲ, ಹೇಳಲಿಕ್ಕೆ ಒಂದು ಹೇಳ್ತಾಳೆ ಎಲ್ಲ ಒಂದು ಸಹ. ಹೌದಮ್ಮ, ನಾನು ಇಲ್ಲಿ ತನಕ ಒಂದು ಕೆಲಸ ಸಹ ನೆಟ್ಟಾಗಿ ಮಾಡಿಲ್ವಾ ಹೇಳಮ್ಮ? ಸಖತ್ತಾಗಿದೆ ಗೈಸ್, ನೀರು ದೋಸೆ ಮತ್ತೆ ಜೋರು ಹೇಳು. ನಾಳೆ ನನಗೆ ಕಾಲೇಜ್ ಗೈಸ್, ಅದಕ್ಕೆ ನಂಗೆ ಅದೇ ದೊಡ್ಡ ಟೆನ್ಷನ್, ಅದಕ್ಕಿಂತ ದೊಡ್ಡ ಟೆನ್ಷನ್ ಆಗಿದೆ. ಅಲ್ಲಿ ನೋಡಿ RCB ಫೈನಲ್ಸ್ ಆಗ್ತಾ ಉಂಟು. ಎಲ್ರೂ ಜಾಸ್ತಿ ಅದನ್ನು ಕಾಪರೇಟ್ ಮಾಡ್ತಿದೆ. ಹೌದ್ಯಾ? ದೋಸೆ ಚಂದ ಉಂಟು.